ಕಳೆದ ಬಾರಿ ನಾನು ಇದನ್ನು ಬಳಸಿದಾಗ ನನಗೆ ಉತ್ತಮ ಇಳುವರಿ ಸಿಕ್ಕಿತು. ಅದಕ್ಕಾಗಿಯೇ ನಾನು ಈ ಬಾರಿಯೂ ಅದನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ಬೆಳೆಯ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಅಭಿಮಾನ್ ಬಳಸಿ ನನಗೆ ಉತ್ತಮ ಬೆಳವಣಿಗೆ ಸಿಕ್ಕಿದೆ. ಸಸ್ಯಗಳಲ್ಲಿ ಬೇರುಗಳು ಚೆನ್ನಾಗಿ ಸ್ಥಾಪಿತವಾಗಿವೆ. ಬೇರುಗಳು ದೃಢವಾಗಿ ರೂಪುಗೊಂಡಿವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್. ನಾನು ತೆಂಕಸಿ ಜಿಲ್ಲೆಯ ಆಯರಪೇರಿ ಗ್ರಾಮದವನು. ನಾನು ಪ್ರಸ್ತುತ ಸಣ್ಣ ಈರುಳ್ಳಿಯನ್ನು ಬೆಳೆಯುತ್ತಿದ್ದೇನೆ. ಈ ಬೆಳೆಯನ್ನು ನೆಡುವ ಮೊದಲು ನಾವು ಹೊಲದಲ್ಲಿ ಹಸುವಿನ ಗೊಬ್ಬರವನ್ನು ಹರಡುತ್ತೇವೆ. ಅದರ ನಂತರ ನಾವು ರೋಟವೇಟರ್ ಚಾಲನೆ ಮಾಡುವ ಮೂಲಕ ಭೂಮಿಯನ್ನು ಚೆನ್ನಾಗಿ ಸಿದ್ಧಪಡಿಸಿದ್ದೇವೆ. ನಂತರ ನಾವು ಅದನ್ನು ಕೊಯ್ಯಲು ಒಬ್ಬ ಮನುಷ್ಯನನ್ನು ಬಳಸಿದ್ದೇವೆ. ಕೊಯ್ದ ತಕ್ಷಣ ನಾಟಿ ಮಾಡಬೇಡಿ. ಮಣ್ಣು ಚೆನ್ನಾಗಿ ಒಣಗಲು ನಾವು 4 ದಿನ ಕಾಯುತ್ತಿದ್ದೆವು ಮತ್ತು ನಂತರ ಮಾತ್ರ ಈರುಳ್ಳಿಯನ್ನು ನೆಟ್ಟಿದ್ದೇವೆ. ಪ್ರಸ್ತುತ ನಾನು 40 ಸೆಂಟ್ಸ್ ಪ್ರದೇಶದಲ್ಲಿ ಈ ಕೃಷಿಯನ್ನು ಮಾಡಿದ್ದೇನೆ. ನಾಟಿ ಮಾಡಿದ 15ನೇ ದಿನದಂದು ನಾನು ಅಭಿಮಾನ್ ನೀಡಿದ್ದೇನೆ. ಅಭಿಮಾನ್ ನೀಡಿದ ನಂತರ ಬೆಳೆಯ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಮುಂದಿನ ಹಂತವಾಗಿ ನಾನು ಅರ್ಬಿಕ್ಸ್ ನೀಡಲಿದ್ದೇನೆ. ನೀವು ಅರ್ಬಿಕ್ಸ್ ನೀಡಿದರೆ ಬೀಜಕೋಶಗಳು ಇನ್ನೂ ಉತ್ತಮವಾಗಿ ಬೆಳೆಯುತ್ತವೆ, ಏಕೆಂದರೆ ನನಗೆ ಇದನ್ನು ಮೊದಲು ಬಳಸಿದ ಅನುಭವವಿದೆ. ಈ ಅವಧಿಯಲ್ಲಿ ನೀವು ಅರ್ಬಿಕ್ಸ್ ನೀಡಿದರೆ ಬೀಜಕೋಶಗಳು ಉತ್ತಮವಾಗಿ ಬೆಳೆದು ಉತ್ತಮ ಬಣ್ಣವನ್ನು ಪಡೆಯುತ್ತವೆ ಎಂದು ನನಗೆ ಅನುಭವವಿದೆ. ಕಳೆದ ಬಾರಿ ನಾನು ಇದನ್ನು ಬಳಸಿದಾಗ ನನಗೆ ಉತ್ತಮ ಇಳುವರಿ ಸಿಕ್ಕಿತು. ಅದಕ್ಕಾಗಿಯೇ ನಾನು ಈ ಬಾರಿ ಅದನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ಬೆಳೆಯ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಅಭಿಮಾನ್ ಬಳಸುವುದರಿಂದ ನನಗೆ ಉತ್ತಮ ಬೆಳವಣಿಗೆ ಸಿಕ್ಕಿದೆ. ಚಿಗುರುಗಳು ಸಸ್ಯಗಳ ಮೇಲೆ ಚೆನ್ನಾಗಿ ನಿರ್ಮಿಸಲ್ಪಟ್ಟಿವೆ. ಚಿಗುರುಗಳು ದೃಢವಾಗಿ ರೂಪುಗೊಂಡಿವೆ. ಈ ಅಭಿಮಾನ್ ನನಗೆ ಬೇರೆ ಯಾವುದಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ನಾನು ಕಳೆದ ವರ್ಷವೂ ಅದನ್ನೇ ಬಳಸಿದ್ದೇನೆ. ಆಗ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿದ್ದರಿಂದ ಈ ವರ್ಷವೂ ಅದೇ ವಿಧಾನವನ್ನು ಅನುಸರಿಸುತ್ತಿದ್ದೇನೆ.